ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಗುರುಪುಷ್ಯ ಯೋಗ ಇರೋದರಿಂದ ಯಾವ ರೀತಿ ಆಚರಣೆ ಮಾಡಬೇಕು, ಗುರುಪುಷ್ಯ ಯೋಗದ ಮಹತ್ವವೇನು, ಗುರುಪುಷ್ಯ ಯೋಗ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನಾಳೆ 21ನೇ ತಾರೀಕು ಗುರುಪುಷ್ಯ ಯೋಗ ಇದೆ. ಇದು ಸ್ಟಾರ್ಟ್ ಆಗೋದು ನಮಗೆ 5 ಗಂಟೆ 53 ನಿಮಿಷದಿಂದ. ಶುಕ್ರವಾರ 22ನೇ ತಾರೀಕು 2 ಗಂಟೆ 49 ನಿಮಿಷದವರೆಗೆ ನಮಗೆ ಗುರುಪುಷ್ಯ ಯೋಗ ಇರುತ್ತೆ. ಅದು ವಿಶೇಷವಾಗಿ ಗುರುವಾರನೇ ಬಂದಿರೋದು ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಗುರುಗಳ ಸೇವೆ ಮಾಡೋದಾಗಲಿ, ನಾವು ಗುರುಗಳ ಹತ್ರ ದೀಕ್ಷೆ ತಗೊಳ್ಳೋದಾಗಲಿ, ಇಲ್ಲ ನಮ್ಗೆ ಯಾರಾದರೂ ಗುರು ಬೇಕು, ಜೀವನದಲ್ಲಿ ಒಂದು ಗುರಿ ಇರಲೇಬೇಕಲ್ವ, ಅದಕ್ಕೆ ಗುರಿ ಇದ್ದ ಮೇಲೆ ಅದಕ್ಕೊಂದು ಗುರು ಇರಬೇಕಲ್ವ, ಅದಕ್ಕೆ ಯಾವ ಗುರುನ ನಾವು ಆಯ್ಕೆ ಮಾಡ್ಕೋಬೇಕು, ಗುರು ಬೇಕೇ ಬೇಕಾಗ್ತಾನೆ. ಆ ಕಾರಣ ನಾಳೆ ದಿನ ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನಾಳೆ ಒಂದು ತುಂಬ ಒಳ್ಳೆಯ ದಿನ, ಅಮೃತ ಯೋಗ ಅಂತ ನಾಳೆ ಹೇಳಲಾಗುತ್ತೆ. ಪುಷ್ಯ ಮಾಸದಲ್ಲಿ ಈ ಅಧಿಕ ಮಾಸದ ಪುಷ್ಯ ಮಾಸದಲ್ಲಿ ಬರುವಂತಹ ಈ ಅಮೃತ ಯೋಗವನ್ನು ನಾವು ಗುರುಪುಷ್ಯ ಯೋಗ ಅಂತ ಹೇಳಲಾಗುತ್ತೆ. ಪುಷ್ಯ ಮತ್ತು ಅಮೃತಗಳಿಗೆ ನಾಳೆ ಬಂದಿರೋದ್ರಿಂದ, ಪುಷ್ಯ ಅಂದರೆ ಪೋಷಣೆ, ನಾವು ಎಷ್ಟು ಪೋಷಣೆ ಮಾಡ್ತೀವೋ ನಾಳೆ ದಿನ ಅಮೃತ ಅಂದರೆ ಸ್ಥಿರವಾಗಿ ನಿಲ್ಲುತ್ತೆ. ನಮಗೆ ನಾವು ಏನೇ ಒಂದು ನಾಳೆ ದಿನ ಮಾಡೋದ್ರಿಂದ ಅದು ನಮಗೆ ದುಪ್ಪಟ್ಟಾಗುತ್ತೆ, ಅದು ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಯಾವ ಥರ ನಾವು ಏನೇನು ನಾಳೆ ಸಂಕಲ್ಪ ಮಾಡ್ಕೋಬೋದು ಅಂತ ಇವಾಗ ನೋಡ್ತಾ ಹೋಗೋಣ. ನೀವು ಯಾರು ನಮಗೆ ಗುರು ಇಲ್ಲ ಅಂದರೆ ನಾಳೆ ನೀವು ಯಾವುದಾದ್ರೂ ಒಂದು ಗುರುವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ, ಗಣೇಶ, ಲಕ್ಷ್ಮಿ. ನಾಳೆ ಲಕ್ಷ್ಮಿ ಆರಾಧನೆ ಮಾಡಿದರೂ ತುಂಬ ಒಳ್ಳೆಯದು. ಸ್ಥಿರವಾಗಿ ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ಸ್ಥಿರವಾಗಿ ನಿಮ್ಮ ಮನೆಯಲ್ಲೇ ನೆಲೆಸ್ತಾಳೆ ಅಂತ ಹೇಳಲಾಗತ್ತೆ. ಏನಾದರೂ ಒಂದು ಗುರುವನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನೇ ನೀವು ಅನುಯಾಯಿ ಮಾಡಿಕೊಂಡು ಅವರನ್ನೇ ನೀವು ಪಾಲಿಸುತ್ತಾ, ಅವರನ್ನೇ ಆರಾಧಿಸುತ್ತಾ, ನಂಬಿಕೆಯಿಂದ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಬಂದಿದ್ದೇ ಆದರೆ ನಿಮಗೆ ಗುರುಗಳು ಒಲಿತಾರೆ. ನಾಳೆ ನಿಮಗೆ ಏನೇ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಗುರುಗಳು ಸಂಪೂರ್ಣರಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನಾಳೆ ಏನು ಮಾಡಬಹುದು ಅಂತ ಹೇಳೋದಾದರೆ, ಏನಾದರೂ ಚಿಕ್ಕ ಪುಟ್ಟ ವ್ಯಾಪಾರಗಳು ಶುರು ಮಾಡೋದಾದರೆ ನಾಳೆ ಶುರು ಮಾಡ್ಬೋದು. ಯಾವ ಗಳಿಗೆನೂ ನೋಡಬೇಕಾಗಿಲ್ಲ, ಯಾಕಂದರೆ ಪೂರ್ತಿ ದಿನ ನಮಗೆ ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ಏನಾದರೂ ಚಿಕ್ಕ ಪುಟ್ಟದ್ದು. ಅಧಿಕ ಮಾಸದಲ್ಲಿ ಏನು ಒಳ್ಳೆ ಕೆಲಸ ಮಾಡಬಾರ್ದು ಅಂತಾರೆ, ಆದರೆ ನಾಳೆ ಇದು ಗುರುಪುಷ್ಯ ಯೋಗ ನಕ್ಷತ್ರ ಇರೋದ್ರಿಂದ ಚಿಕ್ಕ ಪುಟ್ಟದ್ದು ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಯಾವುದಕ್ಕಾದ್ರೂ ಸೈನ್ ಮಾಡ್ತೀವಿ ಪೇಪರ್ಸಿಗೆ, ಇಲ್ಲ ನೀವೇನಾದರೂ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡ್ತೀವಿ, ಏನಾದರೂ ಮನೆ ಪರ್ಚೇಸ್ ಮಾಡಿದಿಲ್ಲ, ಸೈಟ್ ಪರ್ಚೇಸ್ ಮಾಡಿದರೆ ಸೈನ್ಗೆ ಮಾಡೋದಾಗಲಿ ನೀವು ಮಾಡಬಹುದು. ಆಮೇಲೆ ಮಕ್ಕಳದ್ದು ಎಸ್ಪೆಷಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗುರು ತುಂಬ 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 ಮುಖ್ಯವಾದಂಥದ್ದು. ನಾಳೆ ಏನಾದರೂ ಅಡ್ಮಿಷನ್ ಇರಲಿ, ಇಲ್ಲ ಏನಾದರೂ ಟ್ಯೂಷನ್ ಸೇರ್ತೀವಿ, ಇಲ್ಲ ಏನಾದರೂ ಒಂದು ಕೋರ್ಸಿಗೆ ಸೇರ್ತಾರೆ ಮಕ್ಕಳು, ಸೇರಿಸ್ತೀವಿ ಅಂತ ಅನ್ನೋದಾದರೆ ತುಂಬ ಒಳ್ಳೆಯ ದಿನ ನಾಳೆ. ದಯವಿಟ್ಟು ನಾಳೆ ಯಾರಾದರೂ ಮಕ್ಕಳು ಯಾವುದಾದ್ರೂ ಕೋರ್ಸು ಸೇರಿಸ್ತೀವಿ ಅಂದರೆ ಸೇರಿಸಬಹುದು. ಯಾವುದಾದ್ರೂ ಹೊಸದು ಮಕ್ಕಳು ಕಲಿಯೋಕ್ಕೆ ಆಗಿರಬಹುದು, ಯಾವುದಾದ್ರೂ ಟ್ಯೂಷನ್ಗಾಗಿರ್ಬೋದು, ಅಡ್ಮಿಷನ್ನು, ನೀವು ಕೋರ್ಸ್ಗೆ ಮಕ್ಕಳನ್ನು ನಾಳೆ ಸೇರಿಸ್ಬೋದು. ಯಾವುದೇ ಮುಹೂರ್ತ ನೋಡೋ ಅವಶ್ಯಕತೆ ಇರುವುದಿಲ್ಲ. ಈಗ ಮನೆಯಲ್ಲೇ ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆಯನ್ನು ಸ್ವಚ್ಛಗೊಳಿಸಿ, ದೇವ್ರ ಮನೆಯನ್ನು ಸ್ವಚ್ಛಗೊಳಿಸಿ, ನಾಳೆ ಗುರುವಾರ ಆಗಿರೋದ್ರಿಂದ ನಿಮಗೆ ಇಷ್ಟ ದೇವರು ಯಾವುದು ಗುರುಗಳಾಗಿರೋದ್ರಿಂದ ಸಾಯಿಬಾಬಾ, ಇಲ್ಲ ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ, ಈ ಗಣೇಶ, ಲಕ್ಷ್ಮಿ, ನಿಮ್ಗೆ ಯಾವುದು ಇಷ್ಟವಾಗಿರೋ ದೇವರನ್ನು ಸ್ಮರಿಸುತ್ತಾ ಅವರಿಗೆ ನಿಮ್ಮ ಕೈಲಾದಷ್ಟು ಹೂವು, ಹಣ್ಣು, ನೈವೇದ್ಯ ಎಲ್ಲ ಇಟ್ಬಿಟ್ಟು ನಾಳೆ ದಯವಿಟ್ಟು ಎಲ್ಲರೂ ತುಪ್ಪದ ದೀಪ ಹಚ್ಚೋದನ್ನು ಯಾರೂ ಮರಿಬೇಡಿ. ತುಪ್ಪದ ದೀಪ ಹಚ್ಚೋದ್ರಿಂದ ಯಾವುದೇ ಗುರುವಾಗಿ ಸಂತೃಪ್ತರಾಗ್ತಾರೆ. ಗುರು ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಗುರುಬಲ ಎಲ್ಲರಿಗೂ ಬೇಕಾಗುತ್ತೆ ಜೀವನದಲ್ಲಿ. ಒಬ್ಬರು ಗುರು ನಿಮಗೆ ಹಿಂದೆ ಇರಲೇಬೇಕು. ಆದ ಕಾರಣ ನೀವು ಗುರುಗಳಿಗೆ ಶರಣಾಗತಿಯಿಂದ ಸ್ಮರಿಸಿ, ಅವರು ನಿಮ್ಮನ್ನು ಯಾವತ್ತಾದರೂ ಕಾಯ್ತಾರೆ. ಅದು ಯಾವತ್ತೂ ಅವರು ನಿಮಗೆ ಕೆಟ್ಟದ್ದು ಬಯಸಲ್ಲ. ಗುರು ಯಾವತ್ತೂ ಒಳ್ಳೆಯದನ್ನೇ ಬಯಸ್ತಾರೆ. ಆಮೇಲೆ ಮನೆಯಲ್ಲಿ ಪೂಜೆ ಮಾಡಿ ಆದಮೇಲೆ ನೀವು ಏನು ಮಾಡಬೇಕು, ಯಾಕಂದರೆ ನಾಳೆ ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ನೀವು ಒಂದು ಗುಲ್ಗಂಜಿ ಕೊಟ್ಟರು ಅದು ನಿಮಗೆ ಡಬಲ್ ಆಗುತ್ತೆ. ನೀವು ಒಂದು ದಾನ ಧರ್ಮದಲ್ಲಿ
ಯಥೇಚ್ಛವಾಗಿ ನೀವು ಏನು ದಾನ ಧರ್ಮ ಮಾಡ್ತೀರಲ್ಲ ಅದು ನಿಮಗೆ ದುಪ್ಪಟ್ಟಾಗಿ ಬರುತ್ತೆ. ನೀವು ಏನಾದರೂ ನೀರು ಬಾಯಾರಿದವ್ರಿಗೆ ನೀರು ಕೊಡ್ಬೋದು, ಹಸಿವಿರೋರಿಗೆ ಹಸಿವಿನ ಊಟ ಕೊಡಿಸ್ಬೋದು, ನೀವು ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಡಿಸ್ಬೋದು. ನೀವು ಎಷ್ಟು ದಾನ ಮಾಡ್ತೀರಲ್ಲ ಅದು ದುಪ್ಪಟ್ಟಾಗಿ ಮುಂದೆ ಒಂದಿನ ನಿಮಗೆ ಸಿಕ್ಕೇ ಸಿಗುತ್ತೆ, ಅದು ನಿಮಗೆ ತಲುಪುತ್ತೆ. ಆದ ಕಾರಣ ನೀವು ನಾಳೆ ದಾನ ಮಾಡೋದನ್ನು ಮರಿಬೇಡಿ. ನಿಮಗೆ ದುಡ್ಡೇ ಕೊಡಬೇಕು ಅಂತಲ್ಲ, ನಿಮ್ಮ ಹತ್ರ ಏನಿದೆ ಅದನ್ನು ಕೊಡಿ, ಅದು ನೀವು ದುಪ್ಪಟ್ಟಾಗಿ ನಿಮ್ಮ ಹತ್ರ ಬರುತ್ತೆ. ಇಲ್ಲ ನಿಮ್ಮ ಹತ್ರ ದುಡ್ಡಿದೆ ಅದಿದೆ ಅಂದರೆ ನೀವೇನಾದರೂ ಕೊಂಡ್ಕೋಬಹುದು, ಬಂಗಾರ ಕೊಂಡ್ಕೋಬೋದು, ಬೆಳ್ಳಿ ಕೊಂಡ್ಕೋಬೋದು, ಚಿಕ್ಕದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು. ದೊಡ್ಡದಾಗಿ ಅಮೌಂಟ್ ಕೊಟ್ಟು ಕೊಂಡ್ಕೋಬೇಕಂತಿಲ್ಲ. ಇಲ್ಲ ಅಂದರೆ ಮನೆಯಲ್ಲಿ ದಿನಸಿ ತರ್ಬೋದು, ಅದು ನಿಮಗೆ ದುಪ್ಪಟ್ಟಾಗಿ ಮುಂದೆ ನಿಮಗೆ ದುಪ್ಪಟ್ಟಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಆ ಥರ ದಾನ ಮಾಡ್ಬೋದು. ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ಮಂತ್ರಗಳು, ನಾಳೆ ಗುರುಗಳ ಮಂತ್ರ ಯಾವುದು ನಿಮಗೆ ಬರುತ್ತೋ ಆ ಗುರುಗಳ ಮಂತ್ರ, ರಾಘವೇಂದ್ರ ಸ್ವಾಮಿದಾಗಲಿ, ಸಾಯಿಬಾಬಾದಲ್ಲಿ, ದತ್ತಾತ್ರೇಯ ಅವರ ಮಂತ್ರ ಆಗಲಿ, ನಿಮಗೆ ಯಾವುದೂ ಬರಲ್ಲ ಅಂತಂದರೆ ಅಧಿಕ ಮಾಸ ಇರೋದ್ರಿಂದ ಓಂ ನಮೋ ನಾರಾಯಣಾಯ ನಮಃ ಅಂತನಾದರೂ ಹೇಳ್ಕೊಬೋದು. ಹೇಳ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ನೀವು ಪಠಿಸೋದ್ರಿಂದ, ಗುರುಗಳನ್ನು ಸ್ಮರಿಸೋದ್ರಿಂದ ನಾಳೆ ಅದು ನಿಮಗೆ ಬ್ಲೆಸ್ಸಿಂಗ್ ಆಗಿ ನಿಮಗೆ ಸಿಗುತ್ತೆ. ಈ ಥರ ನೀವು ನಾಳೆ ಮಾಡೋದ್ರಿಂದ ಯಾವುದೇ ಒಂದು ಒಳ್ಳೆ ಕೆಲಸ ಸ್ಟಾರ್ಟಪ್ ಅಂತ ಹೇಳ್ತಾರಲ್ಲ, ಬಿಸ್ನೆಸ್ಸಲ್ಲಾಗಲಿ ಯಾವುದೇ ಒಪ್ಪಂದಗಳಲ್ಲಿ ಸ್ಟಾರ್ಟ್ ಮಾಡೋದಾಗಲಿ, ಸಿಗ್ನೇಚರ್ ಮಾಡೋದ್ರಿಂದ ನಿಮಗೆ ಅದು ನಾಳೆ ಒಳ್ಳೆಯದಾಗುತ್ತೆ. ಯಾವ ಮುಹೂರ್ತನೂ ನೋಡೋದು ಬೇಡ, ಪೂರ್ತಿ ದಿನವೂ ಗುರು ಯೋಗ ಇರೋದ್ರಿಂದ, ಗುರು ಪುಷ್ಯ ಯೋಗ ಇರೋದ್ರಿಂದ, ಅಮೃತ ಸಿದ್ಧಿ ಯೋಗನೂ ಕೂಡ ಇರೋದ್ರಿಂದ ಒಳ್ಳೆಯ ಕೆಲಸ ಮಾಡಿ ಅದು ನಿಮಗೆ ದುಪ್ಪಟ್ಟಾಗಿ ಪರಿವರ್ತನೆ ಹೊಂದುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.